ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಉದಯನಿಧಿ ಸ್ಟಾಲಿನ್ ಉಪಮುಖ್ಯಮಂತ್ರಿ ತಮಿಳುನಾಡಿನ ಒಂದಿಷ್ಟು ಮಾತುಗಳನ್ನ ಆಡಿದರು. ತಮ್ಮ DMK ದೃಢ ಮುನ್ನೇತ್ರ ಕಜಗಂ ಸ್ಥಾಪನೆಗೆ ಕಾರಣವಾದಂಥವರು EV ರಾಮಸ್ವಾಮಿ ಅಯ್ಯಂಗಾರ್ ಅಥವಾ ಪೆರಿಯಾರ್ ವಿಚಾರಧಾರೆಯನ್ನು ಕಟ್ಟಿದಂಥ ಪಾರ್ಟಿ ಅದು. ವಿಶೇಷವಾಗಿ ಸನಾತನ ಧರ್ಮದ ನೆಲೆಗಟ್ಟಿನಲ್ಲೇ ಅನೇಕ ಪುರಾಣ ಪುಣ್ಯ ಕಥೆಗಳ ಒಂದು ವಿರೋಧವಾಗಿ ರಾಮ ಸೀತಾ ಇವರ ವಿರೋಧವಾಗಿ ಮಾತನಾಡ್ತಿಂಥ ವಿಚಾರಧಾರೆ ಹಾಕ್ತಿರುವಂಥ ವೈಚಾರಿಕ ವ್ಯಕ್ತಿ ಆಗಿದ್ದಂತಹ ಪೆರಿಯಾರ್ ನೆಲೆಗಟ್ಟಿನಲ್ಲೇ ಈ ಸ್ಥಾಪನೆಯಾಗಿ ಇಲ್ಲಿ ಜಾತಿ ವ್ಯವಸ್ಥೆ, ಇಲ್ಲಿಯ ಮೇಲು ಕೀಳು ವ್ಯವಸ್ಥೆ ಇವೆಲ್ಲದರ ವಿರೋಧವಾಗಿ ಪ್ರತಿಭಟನಾ ರೂಪವಾಗಿ ಸ್ಥಾಪನೆಯಾದಂಥದ್ದು DMK. ಹೀಗಾಗಿ DMK ಒಂದು ತನ್ನದೇ ಆದ ಸಿದ್ಧಾಂತದ. ನಾವು ಇವತ್ತು ವೈಚಾರಿಕ ಅನ್ಬೋದು, ಇನ್ನೊಬ್ಬರದು ಇಲ್ಲಪ್ಪ ಇನ್ನೊಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ದ್ವೇಷ ಅಂತೂ ಅನ್ಬೋದು, ಇಲ್ಲ ಅಂತಲ್ಲ. ಈಗ ಹೈಕೋರ್ಟ್ ಅದೇ ನೆಲೆಯಲ್ಲಿ ಒಂದಿಷ್ಟು ಮಾತುಗಳನ್ನ ಆಡಿದ. ಈ ಉದಯನಿಧಿ ಸ್ಟಾಲಿನ್ ಇದ್ದಂಥವ್ರು ಆ ಸಂದರ್ಭದಲ್ಲಿ ಮಾತಾಡಿದರು. ಇದೇನಪ್ಪ, ಸನಾತನ ಧರ್ಮವನ್ನು ಏನಪ್ಪ ಮಲೇರಿಯಾ ಮತ್ತು ಡೆಂಗಿ ಅಂತ ಕಾಯಿಲೆಗಳಿಗೆ ಹೋಲಿಸಿದ್ದರಲ್ಲದೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕೆಂದು ಕರೆ ನೀಡಿದರು. ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು, ಡೆಂಗ್ಯೂಗೆ ಮತ್ತು ಮಲೇರಿಯಾಕ್ಕೆ ಸಮ ಅನ್ನುವಂಥ ಮಾತಾಡಿದರು. ಇದು ಆ ಪೆರಿಯಾರ ಸಮಯದಲ್ಲಿ ಮಾತನಾಡಿದ್ದರೆ ಸರಿ ಇರ್ತಿತ್ತೋ ಏನೋ. ಆದರೆ ಇವತ್ತು ಕಾಲ ಬದಲಾಗ್ಯದ, ಸಮಯಕ್ಕೆ ತಕ್ಕ ಪರಿವರ್ತನೆಗಳಾಗ್ತಾ ಇದ್ದಾವೆ. ಇವತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಕಟ್ಟಿದಂಥ ಒಂದು ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ನಡೆದ. ಹೀಗಾಗಿ ತಮ್ಮ ವಾದ ಸರಿ ಅಂತೇಳಿ ವಾದ ಮಾಡುವಂಥ ಸ್ಥಿತಿಗೆ ಬಂದ. ಇದು ದ್ವೇಷ ಭಾಷಣಕ್ಕೆ ಸಮ ಅನ್ನುವಷ್ಟು ಮಟ್ಟಿಗೆ ವಾದ ಮಾಡ. ಇದು ಇನ್ನೊಂದು ಧರ್ಮದ ಬಗ್ಗೆ ಸಣ್ಣದಾಗಿ ಮಾತಾಡಬಾರ್ದು ಅನ್ನುವಂಥ ಮಾತನ್ನು ಮಾತಾಡಿದ. ಗಾಂಧಿ ಮಾತಾಡಿಲ್ಲ, ಮತ್ತೊಬ್ಬರು ಮಾತಾಡ. ಅವರು ವಿಮರ್ಶೆ ಮಾಡಿದ್ದಾರೆ ಈ ಒಂದು ಹಿಂದೂ ಧರ್ಮದ ಬಗ್ಗೆ, ಅಲ್ಲಿಯ ದೋಷಗಳ ಬಗ್ಗೆ, ಜಾತಿಗಳ ಬಗ್ಗೆ, ಮೇಲು ಕೀಳಿನ ಬಗ್ಗೆ